ನಮಸ್ಕಾರ. ಎಸ್ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವೀರಭದ್ರಪ್ಪ ಕುರುಕುಂದಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ದಿನಾಂಕ 17/11/24ರಂದು ಪ್ರಗತಿಪರ ಸಂಘಟನೆ ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಪೂರ್ಣ ನುಡಿ ನಮನದ ವಿವರ ಈಗ ನಿಮ್ಮ ಮುಂದೆ. ಸಭೆಗೆ ವೇದಿಕೆಗೆ ಶರಣರು ಶರಣಾರ್ಥಿ ಬಂಧುಗಳೇ, ಇಂತಹದೊಂದು ದಿನ ನಮಗೆಲ್ಲರಿಗೂ ಕೂಡ ಒದಗಿ ಬರ್ತದೆ ಅಂತ ಹೇಳಿ ನಾವು ಯಾರೂ ಕೂಡ ಊಹಿಸಿರಲಿಲ್ಲ. ಬಹುಶಃ ಏನು ನಿಜವೇ, ಒಂದು ಭರವಸೆಯನ್ನು ಮಾತ್ರ ನಾವೆಲ್ಲರೂ ಕೂಡ ಕೊಟ್ಟಿದ್ದೇವೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನುಡಿ ನಮನವನ್ನು ಸಲ್ಲಿಸಬೇಕಾಗಿರುವ ಹಿನ್ನೆಲೆಯಲ್ಲಿ ಶೂನ್ಯ ಆವರಿಸದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಅವರು ಹಾಕಿಕೊಟ್ಟ ಆ ಪಥವನ್ನು ಮುನ್ನಡೆಸುವುದೇ ನಮ್ಮ ಧ್ಯೇಯವಾಗಿದೆ ಅನ್ನುವುದನ್ನು, ಅವರು ತೋರಿದ ಪಥದಲ್ಲಿ ಸಾಗುತ್ತಿರುವಂತಹ ನಾವೆಲ್ಲರೂ ಕೂಡ ನಿರೂಪಿಸಬೇಕಾಗಿರುವಂತಹ ಪ್ರಸಂಗ ಇದು ಅಂತ ನಾನು ಭಾವಿಸ್ತೇನೆ. ಇಂದು ಅವರಿಲ್ಲದೆ 2 ಕಲ್ಯಾಣ ಮಹೋತ್ಸವಗಳನ್ನು ನೆರವೇರಿಸಿದ್ದೇವೆ. ಅವರೇ ಒಪ್ಪಿಕೊಂಡು ನೆರವೇರಿಸುತ್ತೇವೆ ಎಂದು ಭಾಷೆ ಕೊಟ್ಟಿರುವಂತಹ 2 ಕಲ್ಯಾಣ ಮಹೋತ್ಸವಗಳನ್ನು ನೆರವೇರಿಸಿ ಅವರಿಗೆ ತೃಪ್ತಿಯನ್ನು ಉಂಟು ಮಾಡಿದ್ದೇವೆ ಅನ್ನುವಂತಹ ಭಾವ ಒಂದಾದರೆ, ಅತ್ಯಂತ ನೋವನ್ನು ಉಂಡಿರುವಂತಹ ಅವರ ಜೀವ ಭಾವದ ಗೆಳತಿಯಾಗಿ ಎಲ್ಲೆಡೆಯೂ ಕೂಡ ಬಸವ ತತ್ವದ ನಿಜಾಚರಣೆಗಳನ್ನು ರೂಢಿಸುವಕ್ಕೆ ಸಾಥಿಯಾಗಿ ಅವರ ಜತೆ ಮೈಸೂರು, ಕೊಳ್ಳೇಗಾಲ ಮುಂತಾದ ಚಾಮರಾಜನಗರ ಮುಂತಾದ ಎಲ್ಲ ಪ್ರದೇಶಗಳಲ್ಲಿ ಅವರ ಜತೆ ಸುತ್ತಾಡಿ ಅವರಿಗೆ ಚೈತನ್ಯದ ಸ್ಫೂರ್ತಿಯಾಗಿ ನಿಂತು ಅವರ ಬದುಕನ್ನು ಮುನ್ನಡೆಸಿದ, ಅವರ ಎಲ್ಲ ನೋವುಗಳನ್ನು ಮರೆಯಿಸಿದ ಆ ತಾಯಿ ಆ ಎಲ್ಲ ದುಃಖವನ್ನು ಕಳೆದುಕೊಂಡು 3.5 ಗಂಟೆಯವರೆಗೆ ದುಃಖವನ್ನು ಅದುಮಿಟ್ಟುಕೊಂಡು ನಮ್ಮೆದುರಿಗೆ ಅವರು ಕುಳಿತಿರುವಂತಹದ್ದು ಇದು ಸಣ್ಣ ಸಾಧನೆಯಲ್ಲ. ಸ್ವಲ್ಪ ದಿನಗಳಲ್ಲಿ ಆ ನೋವಿನಿಂದ ಹೊರಗೆ ಬಂದು ನಿಮ್ಮಪ್ಪ ಅಂತ ನಮಗೆ ಹೇಳ್ತಾರೋ, ನಿಮ್ಮಪ್ಪ ನನಗೆ ಹಾಗೆ ಹೇಳ್ಯಾನೋ ಹಾಗೆ ನಾನು ನಡ್ಕೊಂತೀನಿ, ನಿಮ್ಮ ಎಲ್ಲ ಬಸವ ತತ್ವವನ್ನು ಅನುಷ್ಠಾನಗೊಳಿಸುವಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಗಿರ್ತೇನೆ ಅನ್ನುವಂತಹ ಭರವಸೆಯನ್ನು ಆ ತಾಯಿ ನೀಡಿದಳಲ್ಲ. ಈ ಮುಖಾಂತರ ಬಸವ ತತ್ವವನ್ನು ಬದುಕಿರುವಂತಹ ಆ ಹಿರಿಯ ಜೀವಕ್ಕೆ ನಿಜವಾಗಿರುವಂತಹ ಶ್ರದ್ಧಾಂಜಲಿಯನ್ನು, ನಮನವನ್ನು ನಾವು ಸಲ್ಲಿಸಿದ್ದೇವೆ ಅಂತ ಹೇಳಿ ನಾನು ಅನ್ಕೊಂತೇನೆ. ಬಂಧುಗಳೇ, ಬಹುದೊಡ್ಡ ಜೀವ ಇದು, ಬಹುದೊಡ್ಡ ಜೀವ. ಇಂಥದ್ದು ಸಿಗೋದಿಲ್ಲ. ಬಹಳಷ್ಟು ಜನರು ಈ ರೀತಿಯಾಗಿ ಮಾತನಾಡಿದರೆ ನಮ್ಮನ್ನು ದೂಷಿಸ್ತಾರ, ನಮ್ಮ ಬಗ್ಗೆ ಏನು ಬೇಕು ಅದನ್ನೇ ಮಾತಾಡ್ಕೊತ ಹೋಗ್ತಾರ. ಅದು ಒಂದು ಸತ್ಯ. ನಾವು ಮಣ್ಣಿಂದನೂ ಕೂಡ ಚಿಂತನೆ ಮಾಡಕತ್ತೀವಿ. ಈ ರೀತಿಯಾಗಿ ಅವರು ದಣಿಯಲಿಕ್ಕೆ ಕಾರಣರಾದರು. ಇದನ್ನು ನಾವು ವಿಚಾರ ಮಾಡಬೇಕಲ್ಲ. ನಮ್ಮ ವ್ಯವಸ್ಥೆಯಲ್ಲಿ ಅದ್ಭುತವಾಗಿರುವಂತಹ ಲಿಂಗಾಯತದ ವ್ಯವಸ್ಥೆ ಅದ, ಬೋಧಿಸಲಿಕ್ಕಾಗಿ ವಿರಕ್ತ ಪರಂಪರೆ ಅದ, ಆಚರಣೆಗಳನ್ನು ರೂಢಿಸಲಿಕ್ಕಾಗಿ ಆಚಾರ್ಯರ ಪರಂಪರೆಯೂ ಕೂಡ ಇಲ್ಲಿ ಹುಟ್ಟಿಕೊಂಡது. ಸಿಕ್ಕಾದ ಮೇಲೆಯೂ ಕೂಡ ಪೂಜ್ಯ ಹಳಕಟ್ಟಿ ತಂದೆಗಳಿಂದ ವಚನಗಳು ಸಿಕ್ಕಾದ ಮೇಲೆ, ವಚನ ದೇವರುಗಳ ದರ್ಶನವಾದ ಮೇಲೆ, ಲಿಂಗಾಯತದ ಅಸ್ಮಿತೆ ಅಂದ್ರೆ ಏನು ಅನ್ನುವಂಥದ್ದನ್ನು ತಿಳಿದುಕೊಂಡಾದ ಮೇಲೆ, ಸ್ವತಂತ್ರ ಧರ್ಮದ ಹೋರಾಟಕ್ಕಾಗಿ ನಾವೆಲ್ಲರೂ ಕೂಡ ಹೋರಾಡುತ್ತಿರುವಂತಹ ಈ ಪ್ರಸಂಗದಲ್ಲಿಯೂ ಕೂಡ ಲಿಂಗಾಯತದ ಆಚರಣೆಗಳನ್ನು ರೂಢಿಸುವಲ್ಲಿ ನಮ್ಮ ಮಠಗಳು ಸೋತಿದ್ದು ಏಕೆ? ಈ ಮಠಗಳಿಗೆ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳನ್ನು ಭಕ್ತರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅದರ ಸದ್ಬಳಕೆಯನ್ನು ಮಾಡಿ
ಮಾಡಿಕೊಳ್ಳುತ್ತಾ ಈ ರೀತಿಯ ನಿಜಾಚರಣೆಗಳನ್ನು ರೂಢಿಸುತ್ತಾ ಬಂದಿದ್ದಾರೆ. ಲಿಂಗಾಯತದ ಅಸ್ಮಿತೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಗೃಹಸ್ಥರು ಈ ರೀತಿಯಲ್ಲಿ ದುಡಿದು 68ನೆಯ ವಯಸ್ಸಿನಲ್ಲಿ ಕ್ರಿಯಾಶೀಲರಾಗಿರುವಂತಹ ಒಬ್ಬ ವ್ಯಕ್ತಿ ಲಿಂಗೈಕ್ಯನಾಗುವುದಕ್ಕೆ ಸಾಧ್ಯವಿತ್ತೆ ಎನ್ನುವುದನ್ನು ನಾವು ವಿಚಾರ ಮಾಡಬೇಕು. ಈ ವಿಚಾರವನ್ನು ಮಾಡದೇ ಹೋದರೆ ಎಷ್ಟರ ಮಟ್ಟಿಗೆ ಗೃಹಸ್ಥರಿಗೆ ಇದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದನ್ನ ಅಪ್ಪ ಅವರು ಬಹಳ ಚಂದ ಚಿಂತನೆ ಮಾಡ್ತಿದ್ರು, ನಮ್ಮೆಲ್ಲರನ್ನ ಕೂಡಿಸಿಕೊಂಡು ಹೇಳ್ತಿದ್ರು, ಈ ಧರ್ಮದ ಅಸ್ಮಿತೆಯನ್ನು ಕಾಪಾಡಿಕೊಳ್ಳುವುದು ಇದು ನಮ್ಮ ಜವಾಬ್ದಾರಿಯಾಗಿದೆ. ಇದು ಗೃಹಸ್ಥ ಧರ್ಮ, ಇದು ನಮ್ಮ ಧರ್ಮ, ಇದು ನಮ್ಮ ಬದುಕಿನ ಧರ್ಮ ಇದು. ಹೀಗಾಗಿ ಬುದ್ಧರನ್ನ, ಬಸವರನ್ನ, ಡಾಕ್ಟರ್ ಬಾಬಾ ಸಾಹೇಬರನ್ನ, ಗಾಂಧೀಜಿಯವರನ್ನ ನಮ್ಮ ಅಂತಃಕರಣದಲ್ಲಿ ಇಟ್ಟುಕೊಂಡು ಬದುಕುವುದಕ್ಕೆ ನಾವೇ ಪ್ರಯತ್ನಿಸಬೇಕು. ನಮ್ಮ ಜನಗಳಿಗೆ ನಾವೇ ಈ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳಿ ಇತ್ತೀಚೆಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಪೂರ್ವ ಪೀಠಿಕೆಯನ್ನೂ ಕೂಡ ನಾವು ಓದಿಸ್ತಾ ಇದ್ದೇವೆ, ರೂಢಿ ಮಾಡಿಕೊಂಡಿದ್ದೇವೆ. ಮೊಟ್ಟ ಮೊದಲು ಲಿಂಗಸೂರಿನಲ್ಲಿ ನಮ್ಮ ರಮೇಶ್ ಬಳಗಾನೂರವರ ಕಲ್ಯಾಣ ಮಹೋತ್ಸವದಲ್ಲಿ ಇದನ್ನು ಆರಂಭಿಸಲಿಕ್ಕೆ ಪ್ರೇರೇಪಿಸಿದವರೇ ನಮ್ಮ ಕುರುಕುಂದಿ ಅಪ್ಪ ಅವರು. ನಮ್ಮ ಮಹಾಮನೆಗಳಲ್ಲಿಯೂ ಕೂಡ ವಚನ ಚಿಂತನದ ಕಾರ್ಯಕ್ರಮಗಳಲ್ಲಿಯೂ ಕೂಡ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಓದಿಸುವಂತಹ ಪರಿಪಾಠವನ್ನು ನಮಗೆ ಕಲಿಸಿದಂತಹ ಆ ತಂದೆ ನಮ್ಮೆಲ್ಲರಿಗೂ ಕೂಡ, ಈ ನಾಡಿನ ಎಲ್ಲ ಜನರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಈ ದೇಶದ ಧರ್ಮವಾಗಿರುವಂತಹ ಸಂವಿಧಾನ ಧರ್ಮವನ್ನು ನಾವು ಬದುಕಬೇಕು. ಈ ಸಂವಿಧಾನದ ಧರ್ಮವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಹಿಂಬಿಟ್ಟುಕೊಂಡು ವಿಶ್ವ ಧರ್ಮವಾಗುವ ಹಿನ್ನೆಲೆಯಲ್ಲಿ ಒಂದು ಸಂದೇಶವನ್ನು, ಒಂದು ತತ್ವವನ್ನು ಕಟ್ಟಿಕೊಟ್ಟಿರುವಂತಹ ಬಸವರ ಧರ್ಮವನ್ನು ನಾವು ಬದುಕಬೇಕು. ಅದು ನಮ್ಮ ಬದುಕಿನ ಆದ್ಯತೆಯಾಗಿರಬೇಕು. ಈ ಹಿನ್ನೆಲೆಯಲ್ಲಿ ಸಂವಿಧಾನವನ್ನು ಕಟ್ಟಿಕೊಂಡಿರುವಂತಹ ಡಾಕ್ಟರ್ ಬಾಬಾ ಸಾಹೇಬರನ್ನ ಜಗತ್ತಿಗೆ ಮತ್ತೆ ಈ ನಮ್ಮ ದರಿದ್ರ ಜನಗಳಿಗೆ ಅವರನ್ನು ಪರಿಚಯಿಸಬೇಕು. ನಾಡು ನುಡಿಯ ಸಂದರ್ಭ ಬಂದಾಗಲೆಲ್ಲ ಧರ್ಮದ ಜೊತೆ ಮಾನವೀಯ ಅಂತಃಕರಣವನ್ನು ಬದುಕಿಸುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅಂತ ಹೇಳಿ ಆ ತಂದೆ ಎಲ್ಲೆಲ್ಲಿ ಅಡ್ಡಾಡಿದ್ರು ನಿಮಗೆ ಆಶ್ಚರ್ಯ ಅನ್ನಿಸ್ತದ, ಹೇಳುವುದಕ್ಕೆ ಬಹುಶಃ ಸಾಧ್ಯವೇ ಆಗುವುದಿಲ್ಲ. ಅಂತರ್ಜಾತೀಯ ವಿವಾಹಗಳನ್ನು ಮಾಡುವುದರ ಮುಖಾಂತರ ಬಸವ ಧರ್ಮಕ್ಕೆ ನಿಜವಾಗಿರುವಂತಹ ನೆಲೆಯನ್ನು ನಾವು ತಂದುಕೊಡಬಹುದು ಅಂತ ಹೇಳಿ ಎಲ್ಲೆಲ್ಲಿ ಒಳಪಂಗಡಗಳನ್ನು ಮೀರಿ, ಜಾತಿಗಳನ್ನು ಮೀರಿ ನಾವು ಕಲ್ಯಾಣ ಮಹೋತ್ಸವವನ್ನು ನಡೆಸಿದೀವೋ ಆ ಎಲ್ಲ ಮದುವೆಗಳಿಗೆ ಸಾರಥ್ಯವನ್ನು ವಹಿಸಿಕೊಂಡಂಥವ್ರು ನನ್ನದೇ ಸಮಸ್ಯೆ. ಇವತ್ತು ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುವಾಗ ಆ ಮಾತನ್ನು ನಾನು ನೆನಪಿಸಿಕೊಂಡೆ. ಬಂಧುಗಳೇ, ನನ್ನ ಮೊದಲ ಸೊಸೆ ಹಾಲು ಮತದವಳು. ನಾನು ಲಿಂಗಾಯತನಾಗುವುದಕ್ಕಿಂತ ಮೊದಲು ಏನೋ ಲಿಂಗಾಯತದ ಒಂದು ಒಳಪಳಕಡವಾಗಿದ್ದೆ ನಾನು. ನನ್ನ ಪೂರ್ವಾಶ್ರಮ ಬೇರೆಯಾಗಿತ್ತು. ನನ್ನ ಹಿರಿಯ ಮಗನಿಗೆ ನಾನು ತೆಗೆದುಕೊಂಡಿದ್ದು ಹಾಲು ಮತದ್ದು. ಎಷ್ಟು ಅಪ್ಪ ಅವರು ಉಕ್ಕಿದ್ರು. ಗದೀರ್ ಜಗದ್ಗುರು ಹೇಳ್ತಾರಲ್ಲ, ಎಷ್ಟು ಖುಷಿ ಅಂದ್ರೆ ಹಂಡೆ ಹಾಲು ಕುಡ್ದಂಗ ಅಂತ ಹೇಳಿ ಅದನ್ನು ಮೀರಿದ ಆನಂದವನ್ನು ಅವರು ಹೊಂದಿ ಅವರೇ ನಿಂತು ಬಸವ ಬಂಧುತ್ವದ ಶುಭಾರಂಭ ಆ ಪ್ರಸಂಗವನ್ನು ನಡೆಸಿದರು. ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಿಕೊಟ್ರು. ಬೇರೆ ಜಾತಿಗಳ ಜೊತೆ ಸಂಬಂಧವನ್ನು ಬೆಳೆಸುವಾಗ ಲಿಂಗ ತತ್ವದ ತಿಳುವಳಿಕೆಯನ್ನು ಮಾಡಿಕೊಂಡು ಈ ಜಗತ್ತೆಲ್ಲವೂ ಕೂಡ ಲಿಂಗವೇ ಆಗಿದೆ ಅನ್ನುವಂತಹ ಆ ಲಿಂಗ ತತ್ವದ ಮನವರಿಕೆಯನ್ನು ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಲಿಂಗ ಧಾರಣೆಯನ್ನು ಸ್ವತಃ ತಾವೇ ಮಾಡಿ ಎಲ್ಲರನ್ನ ಆ ರೀತಿಯಲ್ಲಿ ಬದುಕುವಂತೆ ಮಾಡಿದರು. ಎಂದೆಂದೂ ಕೂಡ ಆಲಸಿಗಳನ್ನು, ಈ ಮಾತನ್ನು ನೀವು ಗಮನಿಸಬೇಕು, ಎಂದೆಂದೂ ಕೂಡ ಆಲಸಿಗಳನ್ನು ಅವರು ಒಪ್ಪಿಕೊಳ್ಳಲಿಲ್ಲ. ಬೈಬಲ್ ಅದೇ ಹೇಳ್ತದೆ, ಕುರಾನ್ ಅದೇ ಹೇಳ್ತದೆ, ಬಸವ ತಂದೆಯು ಅದನ್ನೇ ಹೇಳ್ತಾನೆ. ಆಲಸ್ಯ ಅನ್ನುವಂಥದ್ದೇ ಮಹಾಪಾಪ. ಆಲಸ್ಯದಿಂದನೇ ಎಲ್ಲ ಅಪರಾಧಗಳು ಪ್ರಾರಂಭವಾಗ್ತವೆ. ಆಲಸ್ಯ ದುಡಿಯೋದಿಲ್ಲ ಅಂದ್ಕೊಳ್ಳೆ ಹೊಟ್ಟೆ ತುಂಬೋದಿಲ್ಲ. ಹಸಿವಿಗೆ ಅನ್ನವನ್ನು ಯಾವಾಗ ಇಕ್ಕಾಕಾಗುವುದಲ್ಲೋ ಅನ್ಯ ಮಾರ್ಗಗಳಿಗೆ ಹೋಗ್ತಾನೆ, ಅನೇಕ ಬಗೆಯ ಅಪರಾಧಗಳನ್ನು ಮಾಡ್ಕೊತ ಹೋಗ್ತಾನೆ. ಇಂತಹ ಆಲಸ್ಯಗಳನ್ನು ಅವರು ಒಪ್ಪಲಿಲ್ಲ. ಹೀಗಾಗಿ ದುಡಿಯುವ ಜನರ ಬಳಿಗೆ ಹೋದರು. ಇದನ್ನು ಗಮನಿಸಬೇಕು. ಇದು ಮಲ್ಲಿಕಾರ್ಜುನ ಶರಣರ ಪಥ. ಇದು ಎಲ್ಲೆಲ್ಲ ಓಡೋದ್ರಲ್ಲ ಅವರು. ನಿಮ್ಮ ಚೆನ್ನಳ್ಳಿಗೆ ಬಂದರು, ಗುಳೆಪ್ಪು ಹೋದರು, ಮರಕಟ್ಟಿಗೆ ಹೋದರು, ಕೋಳಿ ಹಾಳಕ್ಕೆ ಹೋದರು. ಎಲ್ಲ ಕಡೆ ಹೋಗಿ ದುಡಿಯುವ ವರ್ಗದ ಜನರಿಗೆ ಆಧ್ಯಾತ್ಮವನ್ನು ಹೇಳಿದ್ರಲ್ಲ, ಆ ಎಲ್ಲ ಜನರನ್ನು ಕೂಡಿಸಿಕೊಂಡು ಬಹಳ ಬಹುದೊಡ್ಡ ಹೆಗ್ಗಳಿಕೆ. ಕುರುಕುಂದಿ ಅಪ್ಪ ಅವರು ಲಿಂಗೈಕ್ಯರಾಗಿರುವಂತಹ ಆ ಸಂಭ್ರಮದಲ್ಲಿ ಎಲ್ಲೆಲ್ಲಿ ಜನರಿಗರೆಲ್ಲ ಯಾಕೆ ಬಂದಿದ್ರು ಅನ್ನೋದನ್ನ ಅರ್ಥ ಮಾಡಿಕೊಳ್ಳ್ರಿ. ಎಲ್ಲಿ ನೋಡಿದ್ರು ಕೂಡ ದುಡಿಯುವ ಜನಗಳೇ, ಕಾಯಕ ಜೀವಿಗಳೇ, ಶ್ರಮಜೀವಿಗಳೇ ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ನಮ್ಮ ಮರಕಟ್ಟಿನ ಅಣ್ಣ ಅದಾನ ಇಲ್ಲಿ,
ಬಂಧುಗಳೇ, 15-20 ಜನಗಳು ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಈ ಒಂದು ಕಾರ್ಯಕ್ರಮ ಅವರು ಪ್ರಕಟ ಮಾಡ್ಯಾರ. ಈ ಒಂದು ಕಾರ್ಯಕ್ರಮದೊಳಗೆ ಒಂದು ವಚನವನ್ನು ಇಟ್ಟುಕೊಂಡು 15-20 ಜನಗಳು ಚಿಂತನೆ ಮಾಡ್ತಾರೆ. ಮುಂಜಾನಿಂದ ಸಂಜೆ ತನ ಹೊಲದಾಗ ದುಡಿತಾರ, ಸಾಯಂಕಾಲ ಮುಖಮಾರ್ಜನೆ ಮಾಡಿಕೊಂಡು ಲಿಂಗ ಪೂಜೆಯನ್ನು ಮಾಡಿಕೊಂಡು ಬಂದು ವಚನ ಚಿಂತನ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಹೀಗೆ ಸ್ವಾವಲಂಬಿಯಾಗಿರುವಂತಹ ಈ ಜನರಿಗೆ ಅವರಿಗೆ ಆಧ್ಯಾತ್ಮವನ್ನು ತಿಳಿಸಿಕೊಟ್ರು. ಸ್ವಾವಲಂಬಿಯಾಗಿ ಬದುಕುವುದೇ ಧರ್ಮ ಅಂತ ಹೇಳಿಕೊಟ್ರು. ಯಾವ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು, ಕಾಯಕವೇ ದೇವರು ಅಂತ ಹೇಳಿದ್ರು, ದೇವರಿಗೂ ಕೂಡ ದುಡಿಯುವುದು ಕಡ್ಡಾಯ ಅಂತ ಹೇಳಿದ್ರು. ಅಂತಪ್ಪ ದುಡಿಯುವ ಜನರ ಬಳಿಗೆ ಹೋಗಿ ತತ್ವವನ್ನು ತಿಳಿಸಿಕೊಟ್ರು. ದುಡಿಯುವಂತಹ ನೀವು ಮಾತ್ರ ಧರ್ಮವನ್ನು ಕಟ್ಟಬಲ್ಲರಿ, ದೇಶವನ್ನು ಕಟ್ಟಬಲ್ಲರಿ ಅನ್ನುವಂತಹ ಸಂದೇಶವನ್ನು ಹೇಳಿಕೊಟ್ಟು ಅವರನ್ನೆಲ್ಲ ಒಟ್ಟಾಗಿಸಿದರು. ಈ ಎಲ್ಲರ ದರ್ಶನವನ್ನು ಮಾಡಿಕೊಳ್ಳುವಂತಹ ಪುಣ್ಯವನ್ನು ನನಗೆ ಕರುಣಿಸಿದವರು ವೀರಭದ್ರಪ್ಪ ತಂದೆಗಳು. ಹೌದಲ್ರಿ ಅಪ್ಪ ಅವರು? ನಾ ಯಾರಿಗೂ ಗೊತ್ತಿಲ್ಲ ಬಂಧುಗಳೇ. ಒಂದು ಕಡೆ ಒಂದೆರಡು ಮಾತು ಹೆಚ್ಚಾಗ್ಬೋದು, ಕೊನೆಯ ಹಂತಕ್ಕೆ ಬಂದಿರೋದ್ರಿಂದ ಅವರೇ ಹೇಳಿರುವಂಥ ಒಂದು ಕಥೆಯನ್ನು ಹೇಳ್ತೀನಿ. ಹ್ಯಾಂಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಕಥೆಯನ್ನು ನನಗೆ ಹೇಳಿದ್ರು ಅವರು. ಆ ಕಥೆಯನ್ನು ನಿಮಗೆ ಒಪ್ಪಿಸಿ ಬಿಡ್ತೀನಿ, ನನ್ನ ಕೆಲಸ ಮುಗೀತದ. ಒಬ್ಬ ಪಾದ್ರಿ ಅವ್ರು ಹೇಳಿದ್ರು ಆರಂಭಕ್ಕೆ, ನಾ ಏನರ ಶಬ್ದಗಳನ್ನು ಏನರ ಬಳಸಿದೆ ಅಂತಂದ್ರೆ ನೀವು ಜಗಳ ತೆಗಿತೀರಿ, ನಾ ಪೂರ್ತಿ ಹೇಳುತ್ತಾನ ಕೇಳ್ರಿ, ನಾ ಪೂರ್ತಿ ಹೇಳುತ್ತಾನ ನೀವು ಕೇಳ್ರಿ. ಯಾಕಂದ್ರೆ ಈ ರೂಪಕದ ಹಿಂದೆ ಇಲ್ಲಿ ಸ್ವರ್ಗ ನರಕ ಅನ್ನುವಂತಹ ಕಥೆಗಳು ಬರ್ತದೆ. ಈ ಸ್ವರ್ಗ ನರಕಗಳನ್ನು ರೂಪಕಗಳನ್ನು ಇಟ್ಟುಕೊಂಡು ಆ ರೂಪಕದ ಹಿಂದಿರುವಂತಹ ಚಿಂತನೆಯನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ ಅಂತ ತಿಳ್ಕೊಂಡು ಒಂದು ಕಥೆ ಹೇಳಿದ್ರು. ಆ ಕಥೆಯನ್ನು ಅಗಳೇ ಅವರಂತೆ ಮನೆಗೆ ಹೋದಾಗ ಬಾಯಿಗೆ ಬಂದಿತ್ತು, ಇಲ್ಲೇ ಹೇಳ್ಬೇಕಂತ ತಿಳ್ಕೊಂಡು ಹೇಳಲಿಲ್ಲ. ಒಬ್ಬ ಪಾದ್ರಿ ಇಬ್ಬರನ್ನ ಸೂಕ್ಷ್ಮವಾಗಿ ಗಮನಿಸ್ತಿರ್ತಾನಂತ. ಒಬ್ಬರ ಡಾರ್ವಿನ್ನನ್ನ, ಇನ್ನೊಬ್ಬನ ಹೆಕ್ಸಲೆ. ಡಾರ್ವಿನ್ ಜೀವ ವಿಕಾಸದ ಕುರಿತಾಗಿ ಬಹುದೊಡ್ಡ ಸಂಶೋಧನೆಯನ್ನು ಮಾಡಿರುವ ಆತ ಡಾರ್ವಿನ್. ಹೆಕ್ಸಲೆ ಬಹುದೊಡ್ಡ ಗಣಿತಜ್ಞ. ಇವರಿಬ್ಬರೂ ಕೂಡ ನಾಸ್ತಿಕರು, ದೇವರನ್ನು ನಂಬುತ್ತಿರಲಿಲ್ಲ. ಇವರಿಬ್ಬರೂ ಕೂಡ ದೇವರನ್ನು ನಂಬುತ್ತಿರಲಿಲ್ಲ. ಮತ್ತು ದೇವರನ್ನು ನಂಬಲಾರದವ್ರಿಗೆ ಇವರಿಗೆ ಸ್ವರ್ಗ ಹೆಂಗೆ ಸಿಗ್ತದ? ಸ್ವರ್ಗ ನರಕಗಳ ಕಲ್ಪನೆ ಹಿಂಗದಲ್ಲ. ಚಲೋ ಕೆಲಸ ಮಾಡಿದವ ದೇವರು ನಮ್ಮ ಅವ್ನಿಗೆ ಸ್ವರ್ಗ ಸಿಗ್ತದೆ, ಧರ್ಮದ ಕಾರ್ಯಗಳನ್ನು ಮಾಡುವಂಗ ಉಳಿದವ್ನಿಗೆ ಸಿಗುವುದಿಲ್ಲ ಅನ್ನುವಂಥ ಕಲ್ಪನೆ ಇತ್ತಲ್ಲ. ಇವರಿಬ್ಬರನ್ನ ಗಮನಿಸ್ತಿದ್ದ. ಇವರಿಬ್ಬರು ಸತ್ತು ಕುಳೆ ಆ ಪಾದ್ರಿಗೆ ಪರಕಾಯ ಪ್ರವೇಶ ಮಾಡುವಂತಹ ಕಲೆ ಗೊತ್ತಿತ್ತಂತ. ಅವ ಪರಕಾಯ ಪ್ರವೇಶವನ್ನು ತನ್ನ ದೇಹವನ್ನು ಬಿಟ್ಟು ಆತ ಸ್ವರ್ಗದ ಬಾಗಿಲಿಗೆ ಹೋದ. ಇದನ್ನು ಕೇವಲ ಕಥೆ ಅಂತ ತಿಳ್ಕೊಳ್ರಿ, ಸತ್ಯದ ಕುರಿತಾಗಿ ನಾನು ಮಾತನಾಡೋದಿಲ್ಲ. ಇದರ ಹಿಂದೆ ಬಹುದೊಡ್ಡವಾಗಿರುವಂತಹ ಸಂದೇಶ ಅದ. ಅದನ್ನು ಹೇಳಲಿಕ್ಕೆ ಅವರು ಹೇಳಿದರು ನನಗೆ. ಸ್ವರ್ಗದ ಬಾಗಿಲಿಗೆ ಹೋದ. ಅಲ್ಲಿ ಒಬ್ಬ ಧಡೂತಿ ಆಸಾಮಿ ನಿಂತಿದ್ದ. ಸ್ವರ್ಗ ಇದೇನು? ಹೌದು ಅಂದ. ಹಾಗಾದ್ರೆ ನಾವು ಒಳಗೆ ಹೋಗ್ಬೇಕು. ನೀ ಯಾರು? ಆ ಪಾದ್ರಿ ತನ್ನ ಹೆಸರನ್ನು ಹೇಳಿದ. ಒಳಗೆ ಹೋಗ್ತಾನ, ನೋಡ್ತಾನ, ಯಾರ್ಯಾರು ಕಾಣಲಿಲ್ಲ ಅವನಿಗೆ. ಅರೆ, ಯಾರೂ ಇಲ್ಲಲ್ಲ ಇಲ್ಲಿ ಸ್ವರ್ಗದಲ್ಲಿ. ಅವ ಅಂದ, ಇಲ್ಲಿ ಡಾರ್ವಿನ್ ಮತ್ತು ಹೆಕ್ಸಲೆ ಅನ್ನೋರು ಏನಾದರೂ ಬಂದಾರೇನೋ? ಇಲ್ಲ, ಅವ್ರ ಹೆಸರು ಇದ್ರೊಳಗೆ ಇಲ್ಲ, ಅವ್ರು ಇಲ್ಲ ಇಲ್ಲಿ. ಮತ್ತು ನನಗೆ ಯಾಕೆ ಪ್ರವೇಶ ಕೊಡವಲ್ರಿ? ನಿಂದು ಹೆಸರು ಇಲ್ಲಿ ಇಲ್ಲ ಅಂದ್ರು ಅವರು. ಅವ ಸೀದಾ ನರಕಕ್ಕೆ ಬರ್ತಾನಂತ. ನರಕಕ್ಕೆ ಬಂದು ನೋಡ್ತಾನ, ನರಕದ ಬಾಗಿಲು ಇಷ್ಟು ಅದ್ಭುತ ಆಗಿತ್ತು, ದೊಡ್ಡ ಬಾಗಿಲು ಇತ್ತು, ಬಹಳ ಖುಷಿ ಅನ್ನಿಸ್ತು. ಒಳಗೆ ಹೋಗ್ಬೇಕು ಅನ್ನಿಸ್ತು. ಒಳಗೊಬ್ಬ ಕಪ್ಪನ ಮನುಷ್ಯ ನಿಂತಿದ್ದಂತ. ಆ ಕಪ್ಪನ ಮನುಷ್ಯನಿಗೆ ಆತ ಕೇಳಿದ, ನಾನು ಇಲ್ಲಿ ಒಳಗೆ ಬರಬಹುದೇ? ಇಲ್ಲ, ಇಲ್ಲಿ ನಿನ್ನ ಹೆಸರು ಇಲ್ಲ. ಇಲ್ಲಿಯೂ ನಿನ್ನ ಹೆಸರಿಲ್ಲ. ಅರೆ, ನನ್ನ ಹೆಸರು ಎಲ್ಲಿದೆ ಅಂತ ನಾವು. ನಿನ್ನ ಹೆಸರು ಇಲ್ಲ. ನನ್ನ ಹೆಸರು ಯಾಕಿಲ್ಲ ಅಂತ ಅವ ಚಿಂತನೆ ಮಾಡ್ತಾನಂತ. ನಾನು ಕೂಡಲ ಸಂಗನ ಒಲಿಸಲು ಒಂದು ಪ್ರಸಾದ ಕಾಯ ಅಂತ ನಾವು ಹೇಳ್ತೀವಲ್ಲ, ಇಂತಹ ಪ್ರಸಾದ ಕಾಯವನ್ನು ಸಾರ್ಥಕಗೊಳಿಸಲಾರದೆ ಯಾರನ್ನ ನಿರೀಕ್ಷಿಸಿ ಯಾರು ಎಲ್ಲದರಂತ ಹುಡುಕಾಡಕ್ಕೆ ಈ ದೇಹಕ್ಕೆ ನಾನು ಅಪಮಾನ ಮಾಡಿದೆ. ಹೀಗಾಗಿ ನನಗೆ ನರಕನೂ ಪ್ರಾಪ್ತಿಯಾಗಲಿಲ್ಲ, ಸ್ವರ್ಗನೂ ಪ್ರಾಪ್ತಿಯಾಗಲಿಲ್ಲ, ನಾನು ಅಂತರ್ಸಿವಿಯಾದೆ. ಸರಿ, ಆತನನ್ನು ಕೇಳ್ತಾನೆ. ಅಲ್ಲಿ ಅತ್ಯಂತ ಸುಂದರವಾಗಿರುವಂತಹ ಒಂದು ವಾತಾವರಣ, ಅದ್ಭುತವಾಗಿರುವಂತಹ ಇಬ್ಬರು ಸುಂದರವಾಗಿರುವಂತಹ ದೇವತೆಗಳನ್ನು ನೋಡ್ತಾನಂತ. ಇವರು ಯಾರು ಅಂತ ಅವ್ರು ಹೇಳ್ತಾರೆ. ಒಬ್ಬ ಡಾರ್ವಿನ್, ಇನ್ನೊಬ್ಬ ಹೆಕ್ಸಲೆ. ಅವ ಅಂದ, ಅವ ಅಂದ, ಇವರು ನರಕಕ್ಕೇನೋ ಬಂದರು, ಆದ್ರೆ ಈ ನರಕ ಇಷ್ಟು ಅದ್ಭುತ ಐತಲ್ಲ, ಸ್ವರ್ಗದಾಗ ಯಾರೂ ಇಲ್ಲ, ಮತ್ತು ಇಲ್ಲಿ ನೋಡಿದ್ರೆ ಜನ ತುಂಬೈತಿ, ಆದ್ರೆ
ಸ್ವರ್ಗದ ಕಲ್ಪನೆ, ಆ ಸ್ವರ್ಗ ನೋಡಿದ್ದಿಲ್ಲ ನಾನು. ಅಲ್ಲಿ ಯಾರಿಗೂ ಇರ್ಬೇಕಂತ ಅನ್ಸಬಾರ್ದು, ಎಲ್ಲರಿಗೂ ಇಲ್ಲಿ ಇರ್ಬೇಕಂತ ಅನ್ಸಕತ್ತೈತಲ್ಲ. ಏನಿದ್ರ ವೈಶಿಷ್ಟ್ಯತೆ? ಅವಾಗ ಅಪ್ಪ ಅವರು ಹೇಳಿದರು, ಸತ್ಯ ಏನು ಅಂದ್ರೆ ನಾವು ಬದುಕಿರುವಂತಹ ವ್ಯವಸ್ಥೆಯನ್ನೇ ಸ್ವರ್ಗಕ್ಕೂ ಮೀರಿದ ಸಾಮ್ರಾಜ್ಯವನ್ನಾಗಿಸಬಹುದು. ಡಾರ್ವಿನ್ ಮತ್ತು ಹೆಕ್ಸ್ಲೆ ದೇವರನ್ನು ನಂಬಲಿಲ್ಲ, ಧರ್ಮವನ್ನು ನಂಬಲಿಲ್ಲ, ಜನರನ್ನು ನಂಬಿದರು, ಮಾನವೀಯತೆಯನ್ನು ನಂಬಿದರು. ಲೋಕೋಪಯೋಗಿಯಾಗುವಂತಹ ಮಹಾತತ್ವವನ್ನು ಜನರಿಗೆ ನೀಡಿದರು, ನಿರುಪದ್ರವಿಗಳಾದರು, ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಲಿಲ್ಲ, ಎಲ್ಲರ ಒಳ್ಳೆಯದನ್ನು ಬಯಸಿದರು, ಸತ್ಯಕ್ಕಾಗಿ ಹೋರಾಡಿದರು. ಹೀಗೆ ಸತ್ಯಕ್ಕಾಗಿ ಹೋರಾಡುವವರು, ಸತ್ಯವನ್ನು ಬದುಕಿಸುವವರು ನರಕವನ್ನೇ ಸ್ವರ್ಗವನ್ನಾಗಿ ಮಾಡ್ತಾರ, ಸ್ವರ್ಗವನ್ನು ಮೀರಿಸಿದ ಒಂದು ಸಾಮ್ರಾಜ್ಯವನ್ನಾಗಿಸ್ತಾರ, ಅಲ್ಲಿ ಎಲ್ಲರೂ ಹೋಗ್ಬೇಕಂತಾರ. ಹಿಂಗ ಬಸವ ತಂದೆ ಈ ಭೂಮಿಗೆ ಬಂದ ಪಾಷಂಡ ಈ ಭೂಮಿಯನ್ನ ಬಿತ್ತಿದ್ರೂ ಕೂಡ ಬೆಳೆಯದೆ ಇರುವಂತಹ ಈ ಪಾಷಂಡ ಭೂಮಿಯಲ್ಲಿ ಈ ಭಕ್ತಿಯ ಸಾಮ್ರಾಜ್ಯವನ್ನ ಬಿತ್ತಿ ಇದನ್ನೇ ಸ್ವರ್ಗಕ್ಕಿಂತ ಮಿಗಿಲಾಗಿ ತೋರಿಸಿದ. ಸ್ವರ್ಗ ನರಕಗಳ ಈ ಭ್ರಮೆಯಿಂದ ಹೊರಗೆ ಬಂದು ಇದನ್ನು ಸ್ವರ್ಗವನ್ನಾಗಿಸಿಕೊಂಡು, ಇದನ್ನು ಶ್ರೇಷ್ಠವನ್ನಾಗಿಸಿಕೊಂಡು, ಇಂತಹ ಈ ಶ್ರೇಷ್ಠವಾಗಿರುವಂತಹ ಈ ಸಾಮ್ರಾಜ್ಯದಲ್ಲಿ ನಾವೆಲ್ಲ ಪ್ರೀತಿಯಿಂದ ಬದುಕಬೇಕು ಅನ್ನುವಂತಹ ಲಿಂಗಾಯತ ತತ್ವವನ್ನು ಕೊಟ್ಟನಲ್ಲ, ಇದು ನಮ್ಮ ಬದುಕಾಗಬೇಕು ಅಂತೇಳಿ ಅಪ್ಪ ಅವರು ಹೇಳಿದ್ರು. ಬಳ್ಳಿಗಳಿಗೆ ನಮ್ಮ ಶರಣಾರ್ಥಿಗಳು. ನನಗೆ ಬಹಳ ದುಃಖ ಬರ್ತದೆ. ನಮ್ಮ ಕಂಬಳಿಯವರು ಹೇಳಿದರು ಅಳಬಾರದು. ನನಗೆ ವೀರಭದ್ರಪ್ಪ ಅವರು ಬಸವ ತತ್ವನಿಷ್ಠರು ಆಗಿದ್ರು ಅಂತ ಅನ್ನೋದು ಒಂದು ಕಡೆ, ಆಮೇಲೆ ಅವರು ತತ್ವ ಪರಿಪಾಲನೆ ಮಾಡಿದರು ಅನ್ನೋದು ಒಂದು ಕಡೆ, ಅವರು ಸಂಸಾರ ಸಾಗಿಸಿದ್ರು ಅನ್ನೋದು ಒಂದು ಕಡೆ, ಇವೆಲ್ಲವೂ ಒಂದು ಕಡೆ ಆಗಿದ್ರೆ ಅವರು ನನಗೆ ತಂದೆ ಸ್ವರೂಪವಾಗಿದ್ದರು. ಅದಕ್ಕಾಗಿ ನನಗೆ ಭಾಳ ದುಃಖ ಆಗ್ತದೆ, ಕಣ್ಣೀರುವಂಥದ್ದು. ಹಾಗಂತ ನಾವು ಪ್ರೀತಿಲಿಂದ ಇರಲಿಲ್ಲ, ಇದನ್ನು ತಿಳ್ಕೊಡು. ಹೆಂಗೆ ಕೆಟ್ಟ ಮಗ ಹುಟ್ಟಿ ತಂದೆಗೆ ಪಾಲ ಬೇಡದ್ರದಾಗ ಜಗಳ ಆಡ್ತಿದ್ನೋ ಹಂಗೆ ಜಗಳ ಆಡ್ತಿದ್ವಿ ನಾವೆಲ್ಲ. ಒಂದೂ ದಿವಸ ಹೊಂದಾಣಿಕೆ ಇರ್ತಿಲ್ಲ. ಆದ್ರೆ ನಾವಿಬ್ಬರು ಹೆಂಗಿದ್ದೀವಿ ಅಂತಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಕಾರ್ಯಕ್ರಮ ಮಾಡ್ತಿದ್ದೇವೆ. ಎಲ್ಲರ ಕಾಣಿಕೆ ಗಿಣಿಕೆ ಕಡಿಮೆ ಕೊಟ್ಟಾಗ ನೋಡಪ್ಪ ನಿನ್ ಇಷ್ಟ ಕೊಟ್ಟಾರ ನೋಡಂತ ನಾ ಹೆಂಗೆ ತೋರಿಸ್ದಾಗ ನಿನಗೂ ಆಸೆ ಹುಟ್ಟಿದ್ ಬಿಡಪ್ಪ ಅಂತ. ನಿನಗೆ ಯಾಕೆ ಕರೆಸ್ತೀವಿ ಅಂದ್ರೆ ನಿನಗೆ ಆಸೆ ಇಲ್ಲ ಅಂತ ಕರೆಸ್ತೀವಿ, ಬಂದು ನಿನಗೂ ಒಳಗೆ ಆಸೆ ಇದ್ದಂಗೆ ಅದು ಬಿಡಪ್ಪ ಅಂತ ಸಮಾಧಾನ ಮಾಡಿಬಿಡ. ಮತ್ತು ಅವ್ರಿಗೆ ಕೊಟ್ರಿ ಅಲ್ಲ, ನನಗೆ ಕಡಿಮೆ ಕೊಟ್ರಿ ಅವ್ರಿಗೆ ಕೊಟ್ರಲ್ಲ ಅಂದ್ರೆ ಹೇಳವ. ತಾಯಿ ಊರಿಗೆ ಹೋಗಾಗ ರೊಕ್ಕ ಬಿಸ್ಕಿಟ್ ಯಾರಿಗೆ ಕೊಡ್ತಾಳ? ಯಾರಿಗೆ ಕೊಡ್ತಾಳ? ಮನೆಯಾಗಿರೋ ಹುಡುಗರಿಗೆ ಕೊಡ್ತಾಳ. ಸಂಗಡ ತಗೋ ಹುಡುಗರಿಗೆ ಏನೇ ಕೊಡ್ತಾಳೆ? ಹಂಗೆ ಅವೆಲ್ಲ ರೊಕ್ಕ ಕೊಟ್ಟು ರಂಸ ಹುಡುಗರು ನೀವು ನಮ್ಮ ಜೊತೆ ಇರೋಲ್ಲಪ್ಪ, ನಿಮ್ಗೆ ಯಾಕೆ ಕೊಡಬೇಕು ಅನ್ನೋ ಮಾತು ಹೇಳಿ ನಮ್ಗೆ ಸಮಾಧಾನ ಮಾಡ್ಬೇಕು. ಬಹುಶಃ ಅವ್ರ ತಮ್ಮರಿಗೆ ಗೊತ್ತು, ನಾ ಭಾಳ ಜಗಳ ಆಡ್ತಿದ್ದೆ ಅವ್ರ ಜೊತೆಯಲ್ಲಿ, ಏನು ಬಿಡ್ರಿ ಅಂತಿದ್ದೆ. ಆದರೆ ಅಂಥ ಜಗಳ ಆಡುವಂಥ ಮನಸ್ಸು ಇವತ್ತು ನನಗಿಲ್ಲಲ್ಲ ಅಂತ ಭಾಳ ತೊಂದರೆ ಆಗ್ತದೆ, ದುಃಖ. ಏನು ಸಾಧನೆ ಅದು ಯಾರಿಗೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ರೀ. ವೀರಭದ್ರಪ್ಪನವರ ವ್ಯಕ್ತಿತ್ವಕ್ಕೆ ಯಾರೂ ಸಾಟಿ ಅಲ್ಲ. ನಾನು ಹೇಳ್ತೀನಿ, ಅದು ಆತ್ಮಾಭಿಮಾನದಿಂದ ಹೇಳಿ. ಎಲ್ಲಿ ಹೋದಲ್ಲಿ ಗುಡಿಸಲುಗಳಲ್ಲಿ, ಎಲ್ಲ ದಲಿತರ ಮನೆಗಳಲ್ಲಿ ನಮ್ಮ ಅಪ್ಪ ಬಂದ, ನಮ್ಮ ಅಪ್ಪ ಬಂದ, ನಮ್ಮ ಅಪ್ಪ ಬಂದ, ಎಲ್ಲರಿಗೆ ಅವರ ಅಪ್ಪ ಆಗಿದ್ರೆ ಬಸವ ಅಣ್ಣನ ನಂತರ ನಮ್ಮೆಲ್ಲ ಬಸವ ತತ್ವ ಅನುಯಾಯಿಗಳಿಗೆ ಅಣ್ಣ ಆಗಿದ್ದು ವೀರಭದ್ರಪ್ಪ ಅಣ್ಣ. ಎರಡನೇ ಅಣ್ಣನೇ ವೀರಭದ್ರಪ್ಪ ಅಣ್ಣ. ಏನು ಆ ಯಪ್ಪನ ನಡತೆ, ಒಂದು ಅವನು ನೋಡಿದರೆ ಕಟುಕರ ಸಹಿತ ಕನಕರು ಬಂದು ಬಿಡಬೇಕು, ನಕ್ಕು ಬಿಡ. ಅವನು ಮಾತಾಡಿ ಎಷ್ಟು ಸಿಟ್ಟಿಲಿಂದ ಹೋಗ್ತಿದ್ದೆ ಒಂದೊಂದು ಸಲ ಅಂದರೆ ವೀರಭದ್ರಪ್ಪರು ಕೂಡ ಜಗಳ ಆಡ್ಬೇಕಂತ ಹೋಗ್ಬಿಡವ. ಈ ಥರ ಫೋಟೋ ಐತಲ್ಲ, ಹಿಂಗೆ ನಕ್ಕು ಬಿಟ್ರೆ ಎಲ್ಲ ತಣ್ಣಗಾಗಿ ಹೋಗ್ಬಿಡ್ತಿದ್ದೆ ನಾನು. ಅಷ್ಟೊಂದು ಹಸನ್ಮುಖಿ ಎಲ್ಲರನ್ನ. ಇವತ್ತು ಈ ವೇದಿಕೆ ಮೇಲೆ ಉದಾಹರಣೆ ತಗೊಂಡ್ರಿ ನೀವು. ಅವ್ರ ಕರೆಗೌಡರು ವಾಲ್ಮೀಕಿ ಸಮಾಜದವರು, ಗೊತ್ತೇ ಇರಲಿಲ್ಲ ನನಗೆ ವಾಲ್ಮೀಕಿ ಸಮಾಜದವರು ಏನ್ರಿಪ್ಪ. 20 ವರ್ಷದಿಂದ ಒಡನಾಟ ಇದ್ರು. ಅವ್ರು ವಾಲ್ಮೀಕಿ ಸಮಾಜದವರು ಅಂತ ಗೊತ್ತಿದ್ದಿಲ್ಲ, ಲಿಂಗಾಯತರಂತ ತಿಳ್ಕೊಂಡಿದ್ದೆ. ಅಲ್ಲ, ನಂದು 20 ವರ್ಷದ ಒಡನಾಟ, 20 ವರ್ಷದ ಒಡನಾಟ ಇದ್ರು. ಅವ್ರು ವಾಲ್ಮೀಕಿಯವರು ಅಂತ ಗೊತ್ತಿಲ್ಲ. ಮೊನ್ನೆ ಕರೆಕ್ಟರು ಇವರು ಹಳೆ ಮಾವ ಅಂತ ಮಾತಾಡೋರು ಇದ್ರು, ಇರ್ಬೋದು ಹಳೆ ಮಾವ ಅಂತ ನಾನು ಭಾವಿಸ್ಕೊಳ್ಳೋರು. ಹಾಗೆ ಮೊನ್ನೆ ಅವ್ರು ಮನೆಗೆ ಕರ್ಕೊಂಡೋದಾಗ ವಾಲ್ಮೀಕಿ ಫೋಟೋ ನೋಡಿದೆ. ನೀವು ವಾಲ್ಮೀಕಿ ಫೋಟೋ ನಾ ವಾಲ್ಮೀಕಿಯವರಪ್ಪ ವಾಲ್ಮೀಕಿಯವ್ರ ರೀ ಅಂದ.
ಒಬ್ಬ ವಾಲ್ಮೀಕಿ ಸಮಾಜದವನ್ನ ಲಿಂಗಾಯತ ತತ್ವ ಕರ್ಕೊಂಡ್ಬಂದು ಲಿಂಗಾಯತರ ಒಂದು ಸಂಘಟನೆ ಬಸವ ಕೇಂದ್ರದ ಅಧ್ಯಕ್ಷರ ಮಾಡಬೇಕಾದ್ರೆ ಇದು ವೀರಭದ್ರಪ್ಪನವರಿಂದ ಸಾಧ್ಯ ಹೊರತಾಗಿ ಇಲ್ಲಿ ಯಾರಿಂದೂ ಆಗಲ್ಲ. ಒಬ್ಬ ಬ್ರಾಹ್ಮಣ ಸಮಾಜದ ವ್ಯಕ್ತಿನ ಜೋಶಿ ಅಂದ್ರೆ ಇನ್ನೂ ಅದಕ್ಕಿಂತ ಎತ್ತದ್ರಿ, ಕುಲಕರ್ಣಿ ಅನ್ನೋದಕ್ಕಿಂತ ಜೋಶಿ ಮತ್ತೆ ಅದು ಎತ್ತರದ ಇದು. ಆ ಜೋಶಿ ಅಂತವ್ರು ಒಡನಾಟ ಮಾಡಿಕೊಂಡು 10 ವಚನಗಳು ಅವ್ರ ಕುರಿತು ಹೇಳ್ತಾರೆ. ಅಂದ್ರೆ ಇದು ವೀರಭದ್ರಪ್ಪ ಮಾಡುವಂತ ಪರಿವರ್ತನೆ, ಇದು ವೀರಭದ್ರಪ್ಪ ಅವ್ರು ಮಾಡುವಂತ ಪರಿವರ್ತನೆ. ಒಬ್ಬ ದಲಿತರ ಹುಡುಗ ಬರ್ತಾನೆ, ನನ್ನ ಮುಟ್ಟುತ್ತಿದ್ರು, ನನಗೆ ಮಾತಾಡಿಸ್ತಿದ್ರು, ನನ್ನ ಜೊತೆ ಒಡನಾಟ ಇತ್ತು ಅಂತ ಹೇಳ್ತಾನೆ. ಅವ್ರ ಮನೆ ಒಳಗೆ ಹೋಗಿ ನನಗೆಲ್ಲ ಏನು ಬಸವಣ್ಣ ನಡೆ ಕಲಿಸಿದ ನುಡಿ ಕಲಿಸಿದ ಅಂತ ಕೇಳಿದ್ದೀವಿ, ನಾವು ಕೇಳಿದ್ದೀವಿ, ನೀವು ನಿಮ್ಮಂಥವ್ರು ಹೇಳೋದು ಕೇಳಿದ್ದೀವಿ. ಆಚರಣೆಗೆ ತಂದವರು, ನಡೆ ನುಡಿ ಕಲಿಸಿದವರು 28 ಸ್ವಾಮಿಗಳಿಗೆ ಎಷ್ಟು ಸ್ವಾಮಿಗಳು ಅವ್ರ ಮನೆಗೆ ಬರ್ತಾರೋ ಅಂಥವ್ರಿಗೆಲ್ಲ ಪರಿವರ್ತನೆ ಮಾಡಿ ದಾರಿ ತೋರಿಸಿದಂಥ ಕೀರ್ತಿ ಇಬ್ಬರು ದಂಪತಿಗಳಿಗೆ ಸಲ್ತದೆ. ಇಬ್ಬರು ದಂಪತಿಗಳು. ಈ ಅಮ್ಮ ಏನು ಕಮ್ಮಿ ಅಂತ ತಿಳ್ಕೊಂಡ್ರಿ? ಈ ಅಮ್ಮ ಕಮ್ಮಿ ಅಂತ ತಿಳ್ಕೊಂಡ್ರಿ ಏನು? ಆ ಅಪ್ಪನ ನೆರಳಾಗಿ ನಿಂತಳು. ಹೆಂಗೆ ನೀಲಾಂಬಿಕೆ ನೆರಳಾಗಿ ನಿಂತಳು ಬಸವಣ್ಣಗೆ, ಹಾಗೆ ಗಂಗಾಂಬಿಕೆ ಅನ್ನೋ ಹೆಸರನ್ನು ತಗೊಂಡು ಬಂದಂಥ ತಾಯಿ ಬಗ್ಗೆ ಹೇಳ್ಬೇಕಾದ್ರೆ ನಾವೆಲ್ಲ ಸ್ವಾಮಿಗಳು ಊಟಕ್ಕೆ ಕುಂತಿದ್ವಿ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಹೇಳ್ಬೇಕಾದ್ರೆ ಭಾಳಷ್ಟು ಇದೆ. ಊಟಕ್ಕೆ ಕುಂತಾಗ ಸ್ವಾಮಿಗಳು ಒಬ್ರು ಹಿಂಗೆ ದಬಕ್ಕಿನ ಅಷ್ಟು ಹಾಲು ಹಾಕೊಂಡ್ಬಿಟ್ರು, ತಾಟಿನ ತುಂಬ ಹಾಲು ಹಾಕೊಂಡು ಕುಡಿಯಕತ್ತ. ನೋಡ್ರಿ ಹೆಂಗಿರ್ತದೆ ಗಣಾಚಾರ ಅಂದ್ರೆ. ಏನ್ರಿ ಸ್ವಾಮಿಗಳೇ ಅಷ್ಟು ಹಾಲು ಕುಡಿದ್ರಿ ಅಂದ್? ಹೌದಮ್ಮ, ಮತ್ತು ಇಲ್ಲಿ 4 ಜನ ಕುಂತಾರೆ, ಅವ್ರೇನು ಮಾಡಬೇಕು? ಮತ್ತೇನಾರೇ ಆಗಿದ್ರೆ ಮತ್ತೆ ತಂದು ನಾವು ಮಾಡಿ ಹಾಕ್ತಿದ್ದೆ. ಹಾಲು ಸಿಗ್ಬೇಕಾದ್ರೆ ಬಹಳ ಕಷ್ಟ, ಹಂಚ್ಕೊಂಡು ನೋಡೋದು ಕಲಿಬೇಕಾರಪ್ಪ. ಇದು ನಿಜವಾದ ಬಸವ ತತ್ವ ಅಂತ ನಮ್ಮನ್ನೆಲ್ಲ ಓರೆಕರುಗಳನ್ನು ತಿದ್ದಿ ಆ ತಾಯಿ ತಾನೂ ಕೂಡ ಪರಿವರ್ತನೆಯಾಗಿ ಇವತ್ತು ಎಲ್ಲ ಕಡೆ ಸಂಚಾರ ಮಾಡಿ ಆ ಎಮ್ಮನ್ನು ನಾನು ಎಷ್ಟು ಆದರ್ಶವಾಗಿ ಗೌರವಿಸ್ತಿದ್ದೆ ಅಂದರೆ ಹೆಣ್ಮಕ್ಳಿಗೆ ಉದಾಹರಣೆಯಾಗಿ ತೋರಿಸ್ತಿದ್ದೆ. ನೋಡ್ರಿ, ನಮ್ಮ ತಾಯಿ ಸಂಸಾರ ಮಾಡಂಗಿಲ್ಲ ಅಂತಲ್ಲ, ಸಂಸಾರದ ಜೊತೆಗೇನೆ ಬಸವ ತತ್ವ ಹೆಂಗೆ ಪ್ರಚಾರ ಮಾಡ್ತಾರೆ ನೋಡ್ರಿ ಅಂತ ದಂಪತಿಗಳು ನನ್ನ ಪಾಲಿಗೆ ಅವ್ರ ದಂಪತಿಗಳಾಗಿರಲಿಲ್ಲ, ನನಗೆ ಹೆತ್ತ ತಾಯಿ ತಂದೆ ಆಗಿದ್ರು. ಅಷ್ಟೊಂದು ಹಚ್ಚಿಕೊಂಡಿದ್ದೆ. ಅವ್ರಿಗೆ ಜಗಳ ಆಡಿದ್ರು ಕೂಡ ನೆನೆಸ್ಕೊಂತ ಬರೋ ವೀರಭದ್ರಪ್ಪನವ್ರು ಎಲ್ಲಿದ್ದೀರಿ ಅಂತ ಹೇಳಿ ಈ ಭಾಗಕ್ಕೆಲ್ಲ ಪರಿಚಯ ಮಾಡಿಸಿದವರು. ಅಲಕ್ಷಿತ ಸ್ವಾಮಿ ನಾನು, ನಿಮಗೆ ಗೊತ್ತಿರ್ಬೇಕು. ಅಲಕ್ಷಿತ ಒಳಪಟ್ಟಂತ ಸ್ವಾಮಿ ನಾನು, ನನ್ನನ್ನು ಕರೆದು ಇಲ್ಲಿ ಎಲ್ಲ ಮನೆಗೂ ಪರಿಚಯ ಮಾಡಿಸಿದಂಥ ಕೀರ್ತಿ ವೀರಭದ್ರಪ್ಪರಿಗೆ ಸಲ್ತದೆ. ಇಲ್ಲಿ 2 ಹುಡುಗರು ಕುಂತಾವೆ, ಅವ್ರ ಚೊಚ್ಚಲ ಮಕ್ಕಳು ಇವರೆಲ್ಲ. ಯಾಕೋ ಅವ್ರು ಮಾತಾಡಲಿಲ್ಲ. ನಮ್ಮ ಇದು ಹನುಮಂತ ಮಾಸ್ಟ್ರು ಮತ್ತು ಸಿದ್ದಣ್ಣ ಇವರಿಬ್ಬರು ಹೆಂಗಂದ್ರೆ ಅವ್ರ ಅಪ್ಪವನ್ನ ಏನು ನೆನೆಸಿದ್ರೆ ಬಿಡ್ತಿದ್ರೆ ಗೊತ್ತಿಲ್ಲ. ಅಪ್ಪವ್ವ ಅಂತಿದ್ರು ಇಲ್ಲ ಗೊತ್ತಿಲ್ಲ. ನಮ್ಮ ಅಪ್ಪ ಬಂದ ಅಂತಿದ್ರು. ನಿಮ್ಮ ಅಪ್ಪ ಅಂದ್ರೆ ಯಾರು? ಅಲ್ಲೇನಲ್ಲಪ್ಪ ನಮ್ಮ ಅಪ್ಪ ಬಂದ ಅಂತಿದ್ರು. ಅಂಥ ಊರುಗಳಿಗೆ ಆ ಹುಡುಗರನ್ನ ಕಟ್ಕೊಂಡು ಆ ಚಿಕ್ಕಬೇರಿಗೆ ಅನ್ನೋಂಥ ಊರಿಗೆ ನನ್ನ ಕರ್ಕೊಂಡು ಹೋಗಿ ಅಲ್ಲಿ ಪ್ರವಚನ ಮಾಡಿಸಿ ಇಡೀ ಊರನ್ನೇ ಲಿಂಗ ತತ್ವಕ್ಕೆ ಬರೋಂಗೆ ಮಾಡಿದಂಥ ಕೀರ್ತಿ ವೀರಭದ್ರಪ್ಪನವ್ರಿಗೆ ಸಲ್ತದೆ. ಯಾವ ಸ್ವಾಮಿ ಮಾಡಿದಾನ್ರಿ? ಯಾವ ಸ್ವಾಮಿಗೆ ಸಾಧ್ಯ ರೀ ಇದು? ಯಾವ ಜಗದ್ಗುರುಗಳಿಗೆ ಸಾಧ್ಯ ರೀ ಇದು? ನಾನು ಅಭಿಮಾನದಿಂದ ಹೇಳ್ತೀನಿ, ನಾನು ಸ್ವಾಮಿನೇ. ಆದ್ರೆ ಈ ಅಪ್ಪನಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಷ್ಟು ಪ್ರಚಾರ ತಗೊಂಡ್ರು ಅಂದ್ರೆ, ಒಂದು ರೊಟ್ಟಿ ಕೊಟ್ಟದ ಪ್ರಚಾರ ತಗೊಂಡ್ರು, ಒಂದು 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 ಪೂಜೆ ಮಾಡಿಸಿದ ಪ್ರಚಾರ ತಗೊಂಡ್ರು, ಒಬ್ಬ ಸ್ವಾಮಿಗೆ ಊಟ ಹಾಕಿದ ಪ್ರಚಾರ ತಗೊಂಡ್ರು. ಈ ಅಪ್ಪ ಇಡೀ ಪರಿವರ್ತನೆಯನ್ನು ಮಾಡಿ ಹೆಂಗೆ ಬಸವಣ್ಣ ಮಾಡಿದೇನೆಂಬುದು ಮನದಲ್ಲಿ ಹೊರೆದರೆ ಏರಿಸಿ ಕಾಡಿತ್ತು ಶಿವನ ಡಂಗುರ ಅನ್ನೋ ತತ್ವನ ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಂಥವ್ರು ವೀರಭದ್ರಪ್ಪನವರು. ನಾ ಇಂಥದ್ದು ಮಾಡಿದೆ ಅಂತ ಒಬ್ಬರು ಮುಂದೆ ಹೇಳ್ಕೊಳ್ಳಿಲ್ಲ. ಏನಾದರೂ ಆಗಿದ್ರೆ ನಿಮ್ಮೆಲ್ಲರಿಂದ ಆಗಿದ್ರಪ್ಪ, ಅದು ನಾನೇನು ಮಾಡ್ತೀನಪ್ಪ ನಿಮ್ಮೆಲ್ಲರೂ. ಆರೋಗ್ಯದ ಬಗ್ಗೆ ಲಕ್ಷ್ಯ ಇರಲಿಲ್ಲ. ಯಾರೋ ಹೇಳಿದ್ರು ಇಲ್ಲಿ ಆರೋಗ್ಯದ ಬಗ್ಗೆ ಲಕ್ಷ್ಯ. ನಾನೇ 1-2-3 ಸಲ ಜಗಳ ಆಡಿದೆ. ಒಯ್ದು ನನ್ನ ಕಾರ್ ಒಯ್ದು ಟ್ಯಾಕ್ಟರ್ ಹಾಯಿಸ್ಬಿಟ್ಟೆ. ನನ್ನ ಕಾರ್ ಒಯ್ದು ಟ್ಯಾಕ್ಟರ್ಗೆ ಹಾಯಿಸ್ಬಿಟ್ಟ. ಯಾಕೆ ಹಾಯಿಸಿದ್ರಿ ಅಂತ ಕೇಳಿದೆ ನಾನು. ನನ್ನ ಕಣ್ಣು ಕಾಣಲು ಬಂದು ಎಷ್ಟು ದುಃಖ ಆಯ್ತು ನನಗೆ. ಅಲ್ಲಪ್ಪ, ಕಣ್ಣು ಕಾಣಲ್ವ ಅಂದರೆ ಈ ಗಳೆ ಬಡಿದ್ರು ಅನ್ಪಡ್ಗಳು ಸಹಿತ ಹಿಂಗೆ ಹೇಳಲ್ಲ ನನ್ನ ಕಣ್ಣು ಕಾಣಲ್ವ ಅಂತ ಹೇಳಿ ಎಷ್ಟು ಬೇಜವಾಬ್ದಾರಿತನ ಮಾಡ್ತೀಯಪ್ಪ ನೀನು. ಮೊದಲು ಹೋಗಿ ಆಪರೇಷನ್ ಮಾಡಿಸ್ಬೇಕು. ಯಾಕಂದ್ರೆ ಜಗಳ ತಂದೆ 2-3 ಸಲ ಜಗಳ ತಂದೆ. ಆ ತಿಮ್ಮಣ್ಣ ಗೌಡರು ಅದಾರೆ. ಮೊದಲು ಆಪರೇಷನ್ ಮಾಡಿಸ್ಕೊಂತ 2 ವರ್ಷ ಬೆನ್ನು ಬಿದ್ದರೆ ಮೊನ್ನೆ ಅದು ಆ ಚಿಕ್ಕಬೇರಿ ಒಳಗೆ ಪ್ರವಚನ ಟೈಮ್ ಒಳಗೆ ಆಪರೇಷನ್ ಮಾಡಿಸ್ಕೊಂಡ್ರು. ನೋಡ್ರಪ್ಪ, ನೀವು ಹೇಳ್ದಂಗೆ ಕೇಳಿ ನೋಡು, ಈಗ ಕಣ್ಣು ಚಲೋ ಆಗವಂತ ಅಂದ್ರೆ ನಿನ್ನ ಕೈಯಾಗ ಗಾಡಿ ಕೊಡ್ತೀನಪ್ಪ, ಇಲ್ಲಿಗೆ ಮತ್ತೆ ಯಾರಿಗೂ ಇದಾಗ್ತೇನೆ ಅಂತ. ಡ್ರೈವಿಂಗ್ ಮಾಡೋದನ್ನು ಬಿಡವಲ್ಲ. ಎಲ್ಲರೇ ಕಾರ್ಯಕ್ರಮಗಳದಾವಂದ್ರೆ ನಾವೆಲ್ಲ ಕಾಣಿಕೆ ನಿರೀಕ್ಷೆ ಮಾಡಿ ಬರೋರು ಸ್ವಾಮಿಗಳಿದ್ದವರು. ಎಷ್ಟು ಶ್ರೀಮಂತ ಸ್ವಾಮಿಗಳಿದ್ದಾರೆ. ಈ ಅಪ್ಪ ಎಲ್ಲೂ ಕೂಡ ಕಾರ್ಯಕ್ರಮ ಮಾಡಿ
ಹಿಂಗೆ ಮಾಡಿ ಸುಮ್ಮನೆ ಬಂದುಬಿಡೋ ಹೊರತಾಗಿ ಅವ್ರ ಕಡೆ ಮತ್ತೊಂದು ಸಲ ನೋಡ್ತಿದ್ದಿಲ್ಲ, ಅವ್ರಿಗೆ ಹೇಳ್ತಿದ್ದಿಲ್ಲ ನಾ ಹೋಗ್ತೀನಿ ಅಂತಿರ್ಲಿಲ್ಲ. ಯಾಕಂದರೆ ಹೋಗ್ತೀನಿ ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಏನಾರೇ ನನಗೆ ಸನ್ಮಾನ ಮಾಡೋದಾಗಲಿ ಅದರ ಏನಾರೇ ಮಾಡ್ತಾರೆ ಅಂತ ಹೇಳ್ದೆ ಕೇಳ್ದೇನೆ ಬಂದುಬಿಡವ. ಮತ್ತು ಕಾರ್ಯಕ್ರಮಗಳು ಎಲ್ಲಿದಾವ ಸ್ವಾಮಿಗಳಿಗೆ ಲಕ್ಷ್ಯ ಇರ್ತಿದ್ದಿಲ್ಲ. ಈ ಪುಣ್ಯಾತ್ಮಗೆ ಎಲ್ಲ ಕಡೆ ಇವತ್ತು 2 ಕಲ್ಯಾಣ ಮಹೋತ್ಸವ ಮಾಡುವಂತಹ ಸಂಭ್ರಮದೊಳಗೆ ನನಗೆ ಬಹಳ ದುಃಖ ಅನಿಸ್ತು. ನನಗಿಲ್ಲಿ ಬರಬೇಕು ಅಂತ ಅನಿಸ್ಲಿಲ್ಲ. ವೀರಭದ್ರಪ್ಪ ಕುರ್ಕುಂದಿಯವರು ಇರ್ಲಾರ್ದೆ ಈ ಪ್ರಸಾದ ನಿಲಯಕ್ಕೆ ಹೋಗೋದೆ ಅಂತ ಅನಿಸ್ತು. ಅವ್ರು ಇರ್ಲಾರ್ದೇ ಹೋಗೋದಾ, ಇದೇ ಪ್ರಥಮವಾಗಿ ನಾವು ಬಂದದ್ದು. ಇಲ್ಲೇ ಜಗಾಡ ಹೋಗಿದ್ದು ಮೊನ್ನೆನೆ. ಬರ್ಗುಂಡಿ ಅಪ್ಪಗಳು ಇದ್ರಂತ ಕಾಣಿಸ್ತದ. ಅವತ್ತು ನಾವು ಜಗಾಡ ದಿನ ಸೂಲಿ ಮೇಲೆ ಪ್ರಸಂಗ ಬಂದಾಗ ಜಗಾಡಿದೀವಲ್ಲ, ವೇದಿಕೆ ಮೇಲೆ ಜಗಾಡಿದ್ವಿ. ನೀವಿದ್ದಿದ್ದು ಕಾಣಿಸ್ತದೆ, ವೇದಿಕೆ ಮೇಲೆ ಜಗಾಡಿದೀವಿ. ಹೆಂಗೆ ಜಗಾಡಿದ್ವಿ ಅಂದ್ರೆ ಇನ್ನೇನು ಇವರಿಬ್ರು ಜನದ ಕಲೆಗಳಲ್ಲಪ್ಪ ಅನ್ನಂಗೆ ಜಗಾಡಿದ್ವಿ. ಹಿಂಗೆ ಊಟ ಮಾಡ್ತಾನೆ, ಅಪ್ಪ ನಾ ಹೋಗಿ ಬರ್ತೀನಿ ಅಂದೆ, ಅಪ್ಪ ನಾ ಹೋಗಿ ಬರ್ತೀನಿ ಅಂದೆ. ನೋಡ್ರಿ ಇದೇ ಸಿಟ್ನಾಗ ಅದಾನಂತ ತಿಳ್ಕೊಂಡೆ. ಹಿಂಗೆ ಜೋಬ್ನಂದು ನೋಡ್ರಿ ಸ್ವಾಮಿಗಳಿಗೆ ಹೆಂಗೆ ಕೊಡ್ತಾರ ಯಾರನ್ನ, ಹಿಂಗೆ ಜೋಬ್ನಂದು 1000 ರೂಪಾಯಿ ತಂದು ನಾನು ಕಿಶದಾಗ ಇಟ್ಟ. ಹೆಂಗೆ ಮಕ್ಕಳಿಗೆ ಕೊಡ್ತಾರಲ್ಲ, ಸ್ವಾಮಿಗಳಿಗೆ ಕೊಟ್ಟಂಗೆ ಕೊಡಲಿಲ್ಲ, ಮಕ್ಕಳಿಗೆ ಕೊಟ್ಟಂಗೆ ಕೊಟ್ಟ. ಬಹಳ ಖುಷಿ ಅನಿಸ್ತು. ಏನೂ ಮನಸ್ಸಿನಾಗ ಇಟ್ಕೊಳ್ಳಾರಂಥ ವ್ಯಕ್ತಿ, ನಿಷ್ಕಲಮ ಮನಸ್ಸು ಇದ್ದಂಥ ವ್ಯಕ್ತಿ ಇವತ್ತು ಇಲ್ಲಲ್ಲ. ನಿಮಗೆಲ್ಲ ಆಶ್ರಯಗಳು ಎಲ್ಲರೇ ಸಿಗ್ತವೆ. ಯಾರು ನಿಮ್ಗೆ ಆಶ್ರಯ ಇರ್ತಾರೆ, ನಿಮ್ಗೆ ಹೆಂಡ್ರು ಇರ್ತಾರೆ, ಮಕ್ಕಳು ಇರ್ತಾರೆ. ಎಲ್ಲರನ್ನ ತ್ಯಾಗ ಮಾಡಿ ಬಂದಂಥವ್ರಿಗೆ ನಮಗಿವ ತಂದೆ ಆಗಿದ್ದಲ್ಲ, ಇದನ್ನು ಕಸ್ಕೊಂಡು ಹೋದಲ್ಲ ಬಸವಣ್ಣ ಅಂತ ದುಃಖ ಆಗ್ತದೆ, ನೋವಾಗ್ತದೆ, ಮನಸ್ಸಿಗೆ ಸಂಕಟ ಆಗ್ತದೆ. ಆದರೂ ಕೂಡ ಬದುಕು ಅನಿವಾರ್ಯತೆ ಇದೆ, ಬದುಕು ಅನಿವಾರ್ಯ ಇದೆ. ಇನ್ನೇನು ನಮ್ಮ ಅಪ್ಪಗಳು ಹೇಳ್ದಂಗೆ, ಬರ್ಗುಂಡಿಗೆ ಅಪ್ಪಗಳು ಹೇಳ್ದಂಗೆ ನಾವು ಸುಮ್ಮನೆ ಒಂದೆರಡು ಕಣ್ಣೀರು ಹಾಕಿ ಒಂದೆರಡು ನುಡಿ ನಮನ ಮಾಡಿ ಮುಗೀತು ಅಂತ ಅನ್ನೋದಲ್ಲ. ಆಯಪ್ಪ ಊರಿದಂಥ, ಆಯಪ್ಪ ನಾಟಿಸಿದಂಥ ಬೀಜಗಳಿರೋದವಲ್ಲ, ಅವನ್ನ ಹೆಮ್ಮರವಾಗಿಸಿಕೊಂಡು ನಾವು ಅದನ್ನು ಪ್ರತಿಪಾದನೆ ಮಾಡಬೇಕು. ನೋಡ್ರಿ, ಒಂದೊಂದು ಊರಾಗ್ರಪ್ಪಗಳೇ ಮರಕಟ್ಟಿನೊಳಗೆ ಇಷ್ಟು ಗಟ್ಟಿ ಕಾಳುಗಳನ್ನು ತಯಾರು ಮಾಡಿದಾನೆ. ಮರಕಟ್ಟಿನೊಳಗೆ ಇವ್ರು ಬಂದವರು ಅಷ್ಟೇ ಅಲ್ಲ, ಇಡೀ ಊರನ್ನ ಹೆಂಗೆ ಗಟ್ಟಿ ಮಾಡಿದಾನಂದ್ರೆ, ನಮ್ಮ ಶರಣಪ್ಪ ಅವರು ಇಲ್ಲೆಲ್ಲ ಬಂದಾರೆ. ನಮ್ಮ ಇವರು ಅಮರೇಶಪ್ಪ ಅವರಲ್ಲ, ಇನ್ನೊಬ್ರು ಗೌರವಾಧ್ಯಕ್ಷರಿದ್ದಾರೆ ಹನುಮಂತಪ್ಪ ಅವರಲ್ಲ. ಅದಂತೂ 80-90 ವಯಸ್ಸಾಗಿದ್ದಾವೆ. ವೀರಭದ್ರಪ್ಪ ಅವ್ರು ಕರೆದಾರಂದ್ರೆ ಬೀಳ್ಕೊಂತ ತಿಳ್ಕೊಂತ ಬರ್ತಾರೆ ನೋಡ್ರಿ. ಅಂಥ ಗಟ್ಟಿ ಕಾಳುಗಳನ್ನು ತಯಾರು ಮಾಡಿದ್ದಾರೆ. ಕಲ್ಬಾವಿ ಒಳಗೆ ಹೋಗಿದ್ದೀನಿ, ಗೊಳೆದೊಳಗೆ ಹೋಗಿದ್ದೀನಿ, ಮತ್ತು ಇಸ್ಲಾಂಪುರದೊಳಗೆ ಹೋಗಿದ್ದೀನಿ. ಈ ಸಿಂಧನೂರಿನ ಸುತ್ತಮುತ್ತಲ ಗ್ರಾಮದೊಳಗೆ ಇಂಥ ಊರಿಗೆ ನಾನು ಹೋಗಿಲ್ಲ ಅನ್ನಂಗಿಲ್ಲ. ಎಲ್ಲ ಕಡೆ ಪರಿಚಯ ಮಾಡಿಸುವಂತಹ ಪ್ರಯತ್ನ ನನಗೆ ಹೇಳವ. ನೋಡ್ರಿ, ನಿಮ್ಮನ್ನು ಯಾಕೆ ಕರಿತೀವಿ ಅಂದ್ರೆ ತಿಳ್ಕೊಳ್ರಿ, ನೀವು ಏನು ಕಾಡಲ್ಲ ಬೇಡಲ್ಲ ಅಂತ ನಿಮ್ಮನ್ನು ಕರಿತೀವಿ. ನಿಮ್ಮ ಯಾವ ಅಂತಸ್ತುಗಳು ಇದು ಮಾಡಲ್ಲ ಅಂತ ನಾವು ನಿಮ್ಮನ್ನು ಕರಿತೀವಿ. ಹೌದಪ್ಪ, ನಾ ಪುಕ್ಸೆಟ್ ಅಂತ ಸಿಗ್ತೀನಿ, ತೊಗೊಳ್ತೀರಿ ಗಾಡಿ ಅಂತ ಹಿಂಗೆ ಸಿಟ್ಟಿಗೆ ಒಂದೊಂದು ಸಲ ನಾವು ಹಂಗೆಲ್ಲ ಮಾಡಬಾರ್ದು ಅಂತ ಮತ್ತೆ ಮಕ್ಕಳಿಗೆ ಸಂತೈಸಿ ಮತ್ತೆ ಹೇಳವ. ಕಬೀರ್ ಸ್ವಾಮಿಗಳನ್ನೇ ಕರಿ. ಈ ದೊಡ್ಡ ಗುಣ ಅಪ್ಪುಗಳಲ್ಲಿತ್ತು. ಆ ಅಪ್ಪುಗಳು ಮಾಡಿದಂಥ ಹಾಕಿಕೊಟ್ಟಂಥ ದಾರಿ ನಮಗೆ ಬಹಳ 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 ಸ್ತುತ್ಯಾರ್ಯವಾದಂಥದ್ದು. ಆ ದಾರಿ ಒಳಗೆ ಅದಾರೆ, ಇನ್ನೂ ಅದಾರೆ. ನಮ್ಮ ಬೆಡದೂರು ಅವರು ಇದ್ದಾರೆ, ತಿಮ್ಮಣ್ಣಗೌಡರು ಇದ್ದಾರೆ, ಬರ್ಗುಂಡಿ ಅಪ್ಪಗಳಂತೂ ಸರಿನೇ ಸರಿ. ನೀವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀರಿ, ಎಲ್ಲ ಮಾತಾಡೋದ್ರೆ ನಮ್ಮ ಮಾದೇವಪ್ಪರು ಅದಾರೆ, ಮಾತಾಡೋದ್ರೆ ಗಂಟೆಗಟ್ಟಲೆ ಮಾತಾಡ್ತೀರಿ. ಆ ಅಪ್ಪನ ಬಗ್ಗೆ ಏನು ಮಾತಾಡೋಣ? ಸಾಗರಕ್ಕೆ ಸಾಗರನೇ ಸಾಟಿ, ಸೂರ್ಯಗೆ ಸೂರ್ಯನೇ ಸಾಟಿ, ವೀರಭದ್ರಪ್ಪವ್ರಿಗೆ ವೀರಭದ್ರಪ್ಪನೇ ಸಾಟಿ ಹೊರತಾಗಿ ಯಾರನ್ನ ಹೋಲಿಸಲಿಕ್ಕಾಗೋದಿಲ್ಲ. ಆ ಪುಣ್ಯಾತ್ಮನ ನುಡಿ ನಮನ ಅನ್ನೋದಕ್ಕಿಂತ ಅಭಿಮಾನದ ನಮನಗಳನ್ನು ಅನ್ನುವಂಥ ಒಂದು ಗ್ರಂಥನ ತಂದು ಎಲ್ಲರ ಕಡೆಯಿಂದ, ಯಾಕಂದರೆ ಮಾತಾಡಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ, ಬಹಳ ಸಮಯ ಆಗಿರೋದು, ಎಲ್ಲರೂ ಕೂಡ್ಕೊಂಡು ಒಂದು ಅದ್ಭುತವಾದಂತಹ ಗ್ರಂಥನ ಹೊರಗೆ ತಂದರೆ ಅದು ಬರ್ಗುಂಡಿ ಅಪ್ಪರು ಆ ಪ್ರಯತ್ನವನ್ನು ಮಾಡಬೇಕು. ಉಳಿದೆಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮ ಕರೇಗೌಡರು ಕೂಡ ಅವರ ಜೊತೆಯಲ್ಲಿ ಇರಬೇಕು ಅಂತ ಒಂದು ಸಾಧನೆ ಅವರ. ಯಾಕಂದರೆ ನಮ್ಮ ತಲೆಮಾರು ಹೋದ ಕೂಡಲೇ ಮರೆತು ಬಿಡ್ತೀವಿ ನಾವು. ತಲೆಮಾರು ಇದ್ದಾಗಲೂ ಮರಿತೀವಿ. ಒಂದು 20-30 ವರ್ಷ ಆದರೆ ಮತ್ತೆ ಅದು ಮರುವಿಗೆ ಬೀಳುತ್ತದೆ. ಮರಿಲಾರ್ದಂಥ ಶಾಶ್ವತವಾಗಿರುವಂಥದ್ದು ಯಾವುದಂದ್ರೆ 800 ವರ್ಷ ಆದರೂ ಕೂಡ, 900 ವರ್ಷ ಸಂಧಿಸಿದ್ರು ಕೂಡ ಮರೆಯಾಗಲಿಲ್ಲಲ್ಲ ಯಾವುದು? ವಚನ ಸಾಹಿತ್ಯ. ಹಾಗೆ ಅಪ್ಪನವರ ಒಂದು ಕುರಿತಾಗಿ ಒಂದು ಪುಸ್ತಕ ತಂದರೆ ಅದು ಕೂಡ ಶಾಶ್ವತವಾಗಿ ಸೇರ್ಪಡೆ ಆಗ್ತದನ್ನೋ ಮಾತನ್ನು ಹೇಳ್ತಾ, ಏನು ದುಃಖ ಸಾಕಾಗಷ್ಟು. ನನಗಂತೂ ಇಲ್ಲಿ ಕುಂತಾಗ ಕಣ್ಣೀರು ಬಂದು ನಮ್ಮ ಕಾಂಬಳೆಯವ್ರು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡೆ. ಕಾಂಬಳೆಯವರೇ, ಬಸವಣ್ಣ ಕೂಡ ಜಗತ್ತಕ್ಕೆ ಬೆಳಕಾಗಿದ್ದ, ಎಲ್ಲರಿಗೂ ಮಾರ್ಗದರ್ಶಕ ಆಗಿದ್ದ. ಮೇಧಾರ್ಕೇತಯ್ಯನವರು ತೀರ್ಕೊಂಡಾಗ ಅತ್ತ ಅದು ತಾಯಿ ಹೃದಯ ಇದ್ದಂಗಿತ್ತು ಬಸವಣ್ಣವ್ರದ್ದು. ಕಣ್ಣೀರು ಹಾಕಿದ್ರು. ಅದು ಮಾಮೂಲಾಗಿ ಬರೋ ಅವೇನು ಇದ್ರ ಅಲ್ಲ. ಹೇಳ್ತಾನಲ್ಲ ಕಬೀರ್, ಹೇಳ್ತಾನಲ್ಲ, अगर जन्म लेना है तो ऐसा जन्म ले लो, आपके जन्म पर सारी दुनिया हंसे और आप रोए. अगर मरण लेना है तो ऐसा मरण ले लो, सारी दुनिया रोए और आप हंसे ಅಂತ ಹೇಳ್ತಾನಲ್ಲ. ಏನು ಹೇಳ್ತಾನಂದ್ರೆ, ನೀವು ಹುಟ್ಟಿದಾಗ ಅವರೆಲ್ಲ ನಗ್ತಿರ್ತಾರೆ, ನೀ ಹೇಳಬೇಕು.
ಅವರೆಲ್ಲ ನಗ್ತಿರ್ತಾರೆ, ನೀ ಅಳಬೇಕು, ನೀನು ಸತ್ತಾಗ ಅವರೆಲ್ಲ ಅಳ್ತಿರ್ಬೇಕು, ನೀ ನಗಬೇಕು ಅಂತ ಹೇಳ್ತಾರೆ. ಹಾಗೆ ನಮ್ಮಪ್ಪ ವೀರಭದ್ರಪ್ಪ ಅವರು ಎಲ್ಲರನ್ನ ನಗಿಸಿ ಒಂದು ನಾನು ಹೇಳಿದೆ ಸಂದೇಶ ಕೊಟ್ಟರೆ ಏನಂದರೆ, ನಾನು ಬಂದ ಕಾರ್ಯನ ನಾನು ಮಾಡಿದ್ದೀನಿ, ನನ್ನ ಮಣಿಹವನ್ನು ನಾನು ಬಸವಣ್ಣನ ಕಾರ್ಯನ ಮಾಡಿದ್ದೀನಿ, ಇನ್ನು ಉಳಿದದ್ದನ್ನೆಲ್ಲ ನೀವು ಮಾಡಿರಿ. ನನಗೇನು ಸಂತೋಷ ಅಂದ್ರೆ ಇಷ್ಟು ಜನರಿಗೆ ಬಸವ ತತ್ವಕ್ಕೆ ತಂದಿದ್ದೀನಲ್ಲ ನನ್ನ ಸಂತೋಷ ಅಂತ ಅವ್ರು ನಗನಗ್ತಾ ಹೋದರು. ಅವ್ರನ್ನ ನೋಡಿ ನಾವೆಲ್ಲ ದುಃಖದೊಳಗೆ ಮುಳುಗಿದೆವು. ಬಹಳ ಜನರಿಗೆ ಕರಳಬಳ್ಳಿಯವರು ರಕ್ತ ಸಂಬಂಧಿಗಳು ಅಷ್ಟೇ ಹೇಳ್ತಾರೆ, ಇವರಿಗೆ ಕರಳಬಳ್ಳಿ ರಕ್ತ ಸಂಬಂಧ ಅನ್ನೋದು ಯಾವುದು ಅಂತ ಕೇಳಿದ್ರೆ ಅಲ್ಲಿ ಬಂದಿದ್ರಲ್ಲ ಲಕ್ಷ ಲಕ್ಷ ಜನ ಬಂದಿದ್ರಲ್ಲ ಅವ್ರಿಗೆ ಇವರು ಕರಳಬಳ್ಳಿಯಾಗಿ ನಿಂತ್ಕೊಂಡು ಕಣ್ಣೀರು ಹಾಕಿದ್ರಲ್ಲ, ಇದು ಸಾಧನೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಹೇಳ್ತಾ ತಾಯಿಯವರು